ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದ ಆಕ್ರೋಶ ಹೆಚ್ಚಾಗಿದೆ. 3Aಗೆ ಬದಲಾಗಿ 2A ಮೀಸಲಾತಿ ನೀಡಲು ಹಲವು ವರ್ಷಗಳಿಂದ ಬೇಡಿಕೆ ಕೂಡ ಇಡಲಾಗಿತ್ತು. ಹೀಗಾಗಿಯೇ ಕಾಂಗ್ರೆಸ್ ಪಕ್ಷವನ್ನ ಪಂಚಮಸಾಲಿ ಸಮುದಾಯ ಇಲ್ಲಿವರೆಗೂ ಕೂಡ ಬೆಂಬಲಿಸುತ್ತಾ ಬಂದಿದೆ. ಆದ್ರೆ ಈಗ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಲು ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯನವರೇ ಖುದ್ದು ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು. ಹಲವು ವರ್ಷಗಳ ಪಂಚಮಸಾಲಿ ಸಮಾಜದ ಕನಸಿಗೆ ಒಂದು ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಫುಲ್ ಸ್ಟಾಪ್ ಇಟ್ಟಿದೆ ಅನ್ನೋದು ಕಿಚ್ಚು ಹೆಚ್ಚಿದೆ. ಕೆರಳಿ ಕೆಂಡವಾಗಿರುವಂತಹ ಪಂಚಮಸಾಲಿ ಸ್ವಾಮೀಜಿಗಳು ಇನ್ಮುಂದೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸದಿರಲು ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗದಗ ನಗರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಹಿರಂಗವಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋ ರೀತಿಯಾಗಿ ಓಪನ್ ವೇದಿಕೆಯಲ್ಲೇ ಸ್ವಾಮೀಜಿಗಳು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವರ ಮುಂದೆ ಮಂಡಿಯೂರಿ ಕುಳಿತು ಮೀಸಲಾತಿ ಕೊಡಿ ಅಂತ ನಾವು ಕೇಳೋದಿಲ್ಲ, ನಮ್ಮ ಮೀಸಲಾತಿ ಹೋರಾಟವೂ ಕೂಡ ನಿಲ್ಲೋದಿಲ್ಲ. ಯಾವ ಸಿಎಂ ಅಂದ್ರೆ ನಮಗೆ ಅನುಕೂಲ ಆಗಲಿದೆ ಎಂಬುದರ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳುವ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುವುದು. ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂತ ಪ್ರತಿನಿಧಿಗಳನ್ನ ನಾವು ಬೆಂಬಲಿಸಬೇಕಿದೆ. ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಪಂಚಮಸಾಲಿ ಸಮಾಜದ ಮನೆ ಮನೆಗೆ ಹೋಗಿ ನಮ್ಮ ಸಮಾಜಕ್ಕೆ ಆಗಿರುವಂತ ಅನ್ಯಾಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಕೂಡ ಮೂಡಿಸಲಾಗುತ್ತೆ. ಇನ್ನು 2028ರಲ್ಲಿ ಅಧಿಕಾರಕ್ಕೆ ಬರುವಂತ ಸರ್ಕಾರದಿಂದ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳುವಂತ ಪ್ರಯತ್ನಕ್ಕೆ ನಮ್ಮ ಜನಜಾಗೃತಿ ಹೋರಾಟ ನೆರವಾಗಲಿದೆ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿರುವಂತದ್ದು. ಇನ್ನು ಮೇ ತಿಂಗಳಲ್ಲಿ ಸೋರಿಕೆಯಾದಂತ ಜಾತಿ ಗಣತಿ ವರದಿ ಏನಿತ್ತು, ಆ ವರದಿಯಲ್ಲಿ ವೀರಶೈವ ಪಂಚಮಸಾಲಿ ಜನಸಂಖ್ಯೆ 4,37,776 ಇದ್ರೆ ಪಂಚಮಸಾಲಿ ಲಿಂಗಾಯತರ ಸಂಖ್ಯೆ 6,33,506 ಇದೆ. ಒಟ್ಟು ಈ ರೀತಿಯಾಗಿ 10,71,302 ಪಂಚಮಸಾಲಿ ಓಟುಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇಲ್ಲಿರುವಂತದ್ದು. ಇನ್ನು ವೀರಶೈವ ಪಂಚಮಸಾಲಿ ಸಮುದಾಯದ ಈ ಸಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಆಘಾತವನ್ನ ಉಂಟು ಮಾಡಿರುವಂತದ್ದು. ಮತ್ತೆ ಮುಂದೆ ಯಾವ ರೀತಿಯಾಗೆಲ್ಲ ತೊಂದರೆಗಳಾಗತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.